ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಭ್ಯರ್ಥಿಗಳ ಲೆಕ್ಕಾಚಾರಗಳು ಬಲು ಜೋರಾಗಿದೆ. ಲೋಕಸಭೆಗೆ ಯಾರು ಸ್ಪರ್ಧೆ ಮಾಡಬೇಕು ಯಾರಿಲ್ಲ ಅನ್ನುವಂಥ ಚರ್ಚೆ. ಅದರ ಮಧ್ಯದಲ್ಲಿ ಸಚಿವರ ಹೆಸರುಗಳು ಕೂಡ ಈಗ ಬರ್ತಾ ಇದೆ. ಮುಲಾಜಿಲ್ಲದೆ ಸಚಿವರ ಹೆಸರನ್ನ ಶಿಫಾರಸಿಗೆ ಒನ್ ಲೈನ್ ನಿರ್ಣಯವನ್ನ ಮಾಡಿದ್ದಾರೆ. ಎಷ್ಟು ಸಚಿವರಿಗೆ ಲೋಕಸಮರ ಎದುರಿಸುವುದು ಅನಿವಾರ್ಯವಾಗುತ್ತೆ? ಸೊ ಯಾವ್ಯಾವ ಸಚಿವರ ಹೆಸರು ಹೈಕಮಾಂಡ್ ಅಂಗಳಕ್ಕೆ ಈಗ ಹೋಗಿದೆ? ಯಾವ್ಯಾವ ಕ್ಷೇತ್ರಕ್ಕೆ ಅಭ್ಯರ್ಥಿಯ ಜೊತೆಗೆ ಸಚಿವರ ಹೆಸರು ಶಿಫಾರಸು ಆಗಿದೆ? ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಲೋಕಸಭೆಗೆ ಅಭ್ಯರ್ಥಿಯ ಆಯ್ಕೆ ಕಸರತ್ತು ತುಂಬಾ ಜೋರಾಗ್ತಾ ಇದೆ. ಸಚಿವರ ಹೆಸರನ್ನ ಮುಲಾಜಿಲ್ದೇನೆ ಒನ್ ಲೈನ್ ನಿರ್ಣಯವನ್ನ ಮಾಡಕ್ಕೆ ಶಿಫಾರಸನ್ನ ಮಾಡಿದ್ದಾರೆ. ಎಷ್ಟು ಸಚಿವರಿಗೆ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡಬೇಕಾದಂಥ ಅನಿವಾರ್ಯತೆ ಅವರಿಗೆ ಬರುತ್ತೆ ಅನ್ನೋದನ್ನ ನೋಡಬೇಕು. ಸೊ ಯಾವ್ಯಾವ ಸಚಿವರ ಹೆಸರನ್ನ ಈಗ ಹೈಕಮಾಂಡ್ ಅಂಗಳಕ್ಕೆ ಕಳುಹಿಸಿದ್ದಾರೆ ಅನ್ನೋದನ್ನು ನೋಡಬೇಕಾಗುತ್ತೆ. ಕಾರಣ ಹಲವು ಸಚಿವರಿಗೆ ಆಸೆ ಇಲ್ಲ ಈಗ ಲೋಕಸಭೆಯಲ್ಲಿ ಸ್ಪರ್ಧೆ ಮಾಡೋಕ್ಕೆ. ಇಲ್ಲೇ ಆರಾಮಾಗಿ ಮಂತ್ರಿ ಆಗಿದ್ದೀನಿ, ಮಂತ್ರಿಯಾಗಿ ಇರ್ತೀನಿ ಅನ್ನುವಂತಹ ಲೆಕ್ಕಾಚಾರದಲ್ಲಿದ್ದಾರೆ. ಅಲ್ಲಿ ಎಂ ಪಿ ಆಗಿ ಹೋಗಿ ಏನು ಮಾಡೋದಿದೆ ಅನ್ನುವಂಥ ಲೆಕ್ಕಾಚಾರದಲ್ಲಿದ್ದಾರೆ. ಸೊ ಗೊತ್ತಿಲ್ಲ, ಈಗ ಹೈಕಮಾಂಡ್ ಹೇಳಿದ ಮೇಲೆ ಅನಿವಾರ್ಯತೆಯಿಂದಾಗಿ ಅವರು ಸ್ಪರ್ಧೆ ಮಾಡಲೇಬೇಕಾಗತ್ತೆ. ಕಾರಣ ಅವರೆಲ್ಲ ಹೇಳೋದೇನು ಅಂದರೆ, ನಾವು ಹೈಕಮಾಂಡ್ಗೆ ಬದ್ಧರು, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ತಲೆಬಾಗಿ ನಡಿತೀವಿ ಅಂತ ಹೇಳಿ. ಸೊ ಹಾಗಾಗಿ ಆ ಪರಿಸ್ಥಿತಿ ಬಂದರೆ ಸ್ಪರ್ಧೆ ಮಾಡಬೇಕಾಗತ್ತೆ. ಯಾರ್ಯಾರಿಗೆ ಅನ್ನೋದು ಇಂಪಾರ್ಟೆಂಟ್. ಒಟ್ಟು 8 ಸಚಿವರ ಹೆಸರು ರಾಜ್ಯ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಪಾಸ್ ಆಗಿದೆ. ಪಬ್ಲಿಕ್ ಟಿವಿಯಲ್ಲಿ ಪೊಲಿಟಿಕಲ್ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ. 8 ಸಚಿವರ ಹೆಸರನ್ನ ರಾಜ್ಯ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಪಾಸ್ ಆಗಿದೆ. ಸಚಿವರ ಹೆಸರನ್ನ ಕೇಂದ್ರಕ್ಕೆ ಶಿಫಾರಸಿಗೆ ಈಗ ರಾಜ್ಯ ನಾಯಕರು ಕಳುಹಿಸಿದ್ದಾರೆ. ಅಭ್ಯರ್ಥಿಗಳ ಜೊತೆಗೆ ಸಚಿವರ ಹೆಸರನ್ನ ಕೂಡ ಹೆಚ್ಚುವರಿಯಾಗಿ ಶಿಫಾರಸನ್ನ ಮಾಡಿದ್ದಾರೆ. ಸಂಭಾವ್ಯ ಅಭ್ಯರ್ಥಿಗಿಂತ ಸಚಿವರೇ ಪ್ರಬಲ ಅಭ್ಯರ್ಥಿ ಅನ್ನುವಂಥ ಅಸ್ತ್ರವನ್ನ ಇಲ್ಲಿ ಬಳಕೆಯನ್ನ ಮಾಡ್ತಾ ಇದ್ದಾರೆ. ಸೊ ಹೈಕಮಾಂಡ್ ತೀರ್ಮಾನಕ್ಕೆ ಬಿಡೋಕೆ ರಾಜ್ಯ ನಾಯಕರು ನಿರ್ಧಾರವನ್ನ ಮಾಡಿದ್ದಾರೆ. ಪಟ್ಟಿಯಂತೂ ಕಳುಹಿಸಿಕೊಟ್ಟಿದ್ದಾರೆ. ಯಾರೆಲ್ಲ ಆಕಾಂಕ್ಷಿಗಳಿದ್ದಾರೆ ಅದರಲ್ಲಿ ಒಂದು ಹೆಸರು, ಅದರ ಜೊತೆಗೆ ಒಬ್ಬ ಮಂತ್ರಿಯ ಹೆಸರನ್ನ ಕೂಡ ಹಾಕಿದ್ದಾರೆ. ಸೊ ಅಲ್ಲಿ ಮಂತ್ರಿ ಸ್ಪರ್ಧೆ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ ಅನ್ನುವಂಥದ್ದು ಅದು ಹೈಕಮಾಂಡ್ಗೆ ಬಿಟ್ಟಂಥ ನಿರ್ಣಯ ಅನ್ನೋದನ್ನು ಕೂಡ ಇಲ್ಲಿ ತೆಗೆದುಕೊಂಡಂಥ ನಿರ್ಧಾರ. ಸೊ ಈಗ ಸದ್ಯಕ್ಕಂತೂ ರಾಜ್ಯ ಸ್ಕ್ರೀನಿಂಗ್ ಕಮಿಟಿಯಲ್ಲಿ 8 ಸಚಿವರ ಹೆಸರು ಪಾಸ್ ಆಗಿದೆ. ಸೊ ನಿನ್ನೆ ಸ್ಕ್ರೀನಿಂಗ್ ಕಮಿಟಿಯಿಂದ ಬೇಗನೆ ಮುಖ್ಯಮಂತ್ರಿಗಳು ಆಚೆ ಬಂದುಬಿಟ್ರು. ಯಾಕೆ ಏನು ಎತ್ತ ಅಂತ ಗೊತ್ತಾಗಲಿಲ್ಲ. ಸೊ ಹಾಗಾಗಿ ಈಗ ಇನ್ನೊಂದು ರೀತಿಯಾಗಿ ಲೆಕ್ಕಾಚಾರ ಇರುತ್ತೆ. ಕಾರಣ ಮಲ್ಲಿಕಾರ್ಜುನ್ ಖರ್ಗೆ ಅವ್ರ ಕಡೆಗೆ ಒಂದಿಷ್ಟು ಬೆಂಬಲಿಗರಿರ್ತಾರೆ, ಅವರು ಟಿಕೆಟ್ ಆಕಾಂಕ್ಷಿಗಳಾಗಿರ್ತಾರೆ. ಸಿದ್ದರಾಮಯ್ಯನವರ ಬೆಂಬಲಿಗರಿರ್ತಾರೆ, ಅವರು ಕೂಡ ಟಿಕೆಟ್ ಆಕಾಂಕ್ಷಿಗಳಾಗಿರ್ತಾರೆ. ಡಿ ಕೆ ಶಿವಕುಮಾರ್ ಅವರ ಬೆಂಬಲಿಗರಿರ್ತಾರೆ, ಅವರೂ ಕೂಡ ಟಿಕೆಟ್ ಆಕಾಂಕ್ಷಿಗಳೇ ಆಗಿರ್ತಾರೆ. ಸೊ ಹಾಗಾಗಿ ಯಾರಿಗೆ ಎಲ್ಲಿ ಟಿಕೆಟ್ ಸಿಗುತ್ತೆ ಅನ್ನೋದನ್ನು ನೋಡಬೇಕಾಗಿದೆ. ಸೊ ಸಚಿವರು ಯಾರ್ಯಾರು ಸ್ಪರ್ಧೆ ಮಾಡ್ಬೋದು, ಯಾರ್ಯಾರ ಹೆಸರು ಹೋಗಿದೆ ಅಂತಂದರೆ, ಚಾಮರಾಜನಗರದಿಂದ ಎಚ್ ಸಿ ಮಹದೇವಪ್ಪ ಅವ್ರದ್ದು ಈಗ ಹೆಸರು ಹೋಗ್ತಾ ಇದೆ. ಸೊ ಅವರು ಸ್ಪರ್ಧೆ ಮಾಡಬಹುದು ಅಂತ ಹೇಳಿ ಹೈಕಮಾಂಡ್ ಹೇಗೆ ತೀರ್ಮಾನ ಮಾಡುತ್ತೆ ಗೊತ್ತಿಲ್ಲ. ಇದು ಯಾವ್ಯಾವ ಸಚಿವರ ಹೆಸರು ಶಿಫಾರಸ್ ಆಗಿದೆ ಅನ್ನೋದು ಯಾವ್ಯಾವ ಕ್ಷೇತ್ರಕ್ಕೆ ಅಂತ ಹೇಳಿ. ಎಚ್ ಸಿ ಮಹದೇವಪ್ಪ ಚಾಮರಾಜನಗರ ಈಗ ಹಾಲಿ ಸಚಿವರು. ಇನ್ನು ಮಂಡ್ಯ ಕ್ಷೇತ್ರಕ್ಕೆ ಬರೋದಾದರೆ, ಈಗಾಗಲೇ ಅಲ್ಲಿ ಹಾಲಿ ಸಂಸದೆ ಸುಮಲತಾ ಅವರಿದ್ದಾರೆ. ಆ ಕಡೆಗೆ BJP ಕಡೆ ಸಿಗದೆ ಇದ್ದರೆ ಕಾಂಗ್ರೆಸ್ನಿಂದಲೂ ಕೂಡ ನನಗೆ ಆಫರ್ ಇದೆ ಅನ್ನುವಂಥ ಮಾತನ್ನು ಅವರು ಈಗಾಗಲೇ ಹೇಳಿದ್ದಾರೆ. ಸೊ ಹಾಗಾಗಿ ಅವ್ರ ಕತೆ ಏನು ಅಂತ ಗೊತ್ತಿಲ್ಲ. ಸೊ ಅವರು ಕಾಂಗ್ರೆಸ್ಸಿಗೆ ಹೋದರೆ ಸುಮಲತಾ ಅವ್ರಿಗೆ ಟಿಕೆಟ್ ಕೊಡ್ತಾರಾ ಇಲ್ಲ ಅನ್ನೋದು ಒಂದು ಕಡೆಗೆ, ಇಲ್ಲ ಅವ್ರಿಗೆ ಕೊಡೋದೇ ಇಲ್ಲ ಅನ್ನೋದಾದರೆ ಚಲುವರಾಯಸ್ವಾಮಿ ಅವರಿಗೆ ಮಂಡ್ಯದಿಂದ ಸ್ಪರ್ಧೆ ಮಾಡೋಕ್ಕೆ ಹೇಳ್ತಾರಾ? ಈಗ ಹೆಸರು ಮಾತ್ರ ಹೋಗಿದೆ. ಇನ್ನು ಕೃಷ್ಣ ಬೈರೇಗೌಡರು ಬೆಂಗಳೂರು ಉತ್ತರ, ಈಗ ಬೆಂಗಳೂರು ಉತ್ತರದಲ್ಲಿ BJPಯ ಕ್ಯಾಂಡಿಡೇಟ್ ಸದಾನಂದ ಗೌಡರು ನಾನು ಸ್ಪರ್ಧೆ ಮಾಡಲ್ಲ ಅಂತ ಅವರು ಹಿಂದೆ ಸರಿದಿದ್ದಾರೆ. ಸೊ ಹಾಗಾಗಿ ಆ ಕ್ಷೇತ್ರದ ಬಗ್ಗೆ ತುಂಬ ಕಣ್ಣಿಟ್ಟಿದೆ ಈಗ ಕಾಂಗ್ರೆಸ್. ಹಾಗಾಗಿ ಅಲ್ಲಿ ಕೃಷ್ಣ ಬೈರೇಗೌಡರೇ ಸ್ಪರ್ಧೆ ಮಾಡಲಿ ಅಂತ ಕಾಂಗ್ರೆಸ್ನ ನಾಯಕರ ನಿರ್ಧಾರ ಸ್ಕ್ರೀನಿಂಗ್ ಕಮಿಟಿಯಲ್ಲಿ. ಬೆಂಗಳೂರು ದಕ್ಷಿಣದಲ್ಲಿ ರಾಮಲಿಂಗಾರೆಡ್ಡಿ ಅವರು ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದಿದೆ ಅಲ್ಲಿ ಬಹುದೊಡ್ಡದಾಗಿ. ಬಟ್ ಅವರ ಬೆಂಬಲಿಗರು ಹೇಳ್ತಾ ಇದ್ದಾರೆ, ಬೇಡ ನೀವು ಇಲ್ಲೇ ಮಂತ್ರಿಯಾಗಿ ಇರಿ,
ಎಂ ಪಿಗೆಲ್ಲ ಬೇಡ ಅಂತ ಅವ್ರ ಬೆಂಬಲಿಗರು ಹೇಳ್ಕೊಳ್ತಾ ಇದ್ದಾರೆ. ಇನ್ನು ಕೆ ಎಚ್ ಮುನಿಯಪ್ಪನವರು ಕೋಲಾರದಿಂದ ಸಚಿವರು, ಈಗ ಹಾಲಿ ಸಚಿವರು. ಬಟ್ ಅವ್ರನ್ನ ಕಳೆದ ಬಾರಿ ಕಾಂಗ್ರೆಸ್ ಪಕ್ಷದಲ್ಲಿರೋರೇ ಸೋಲಿಸಿಬಿಟ್ರು ಅನ್ನುವಂಥ ಆರೋಪವನ್ನು ಅವರೇ ಮಾಡಿದ್ದಾರೆ. ಸೊ ಹಾಗಾಗಿ ಈಗ ಮತ್ತೆ ಆ ರಿಸ್ಕನ್ನು ತೆಗೆದುಕೊಳ್ತಾರಾ ಮುನಿಯಪ್ಪನವರು ಗೊತ್ತಿಲ್ಲ. ಸ್ಪರ್ಧೆ ಮಾಡಿ ಅಂತಂದರೆ ಮಾಡಬೇಕಾದಂಥ ಅನಿವಾರ್ಯತೆ ಅವ್ರಿಗೂ ಬರುತ್ತೆ. ಇನ್ನೊಂದು ಕಡೆಗೆ ಶಿವಮೊಗ್ಗದಲ್ಲಿ ಮಧು ಬಂಗಾರಪ್ಪನವರನ್ನ ಕಣಕ್ಕಿಳಿಸುವಂಥ ಲೆಕ್ಕಾಚಾರದಲ್ಲಿ ಈಗ ಕಾಂಗ್ರೆಸ್ ಇದೆ ಶಿವಮೊಗ್ಗದಿಂದ. ಇನ್ನೊಂದು ಕಡೆಗೆ ಗದಗ ಹಾವೇರಿ ಎಚ್ ಕೆ ಪಾಟೀಲ್ ಅವರನ್ನು ಅಖಾಡಕ್ಕೆ ಇಳಿಸ್ಬೇಕು ಅಂತ ಹೇಳಿ. ಬಟ್ ಅವರು ಹೇಳ್ತಾ ಇದ್ದಿದ್ದು ಎಲ್ಲೋ ಕೇಳಿಸ್ಕೊಳ್ತಾ ಇದ್ದೆ, ಅವರು ಸ್ಪರ್ಧೆ ನಾನು ಮಾಡಲ್ಲ MP ಚುನಾವಣೆಗೆಲ್ಲ ಅಂತ ಹೇಳಿ. ಸತೀಶ್ ಜಾರಕಿಹೊಳಿ ಮಗಳನ್ನು ಅಖಾಡಕ್ಕೆ ಇಳಿಸ್ಬೇಕು ಅನ್ನುವಂಥದ್ದು ಬಹುದೊಡ್ಡದಾಗಿ ಅವರಿಗೆ ಆಸೆ. ಸೊ ಹಾಗಾಗಿ ಮಗಳಿಗೋಸ್ಕರ ಟಿಕೆಟನ್ನು ಕೇಳ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಅವರು. ಇಲ್ಲ ನೀವೇ ಸ್ಪರ್ಧೆ ಮಾಡಬೇಕು ಅನ್ನುವಂಥದ್ದನ್ನು ಹೈಕಮಾಂಡ್ಗೆ ಈಗ ಪತ್ರದ ಮೂಲಕವಾಗಿ ರಾಜ್ಯ ನಾಯಕರು ಹೇಳಿದ್ದಾರೆ. ಸ್ಕ್ರೀನಿಂಗ್ ಕಮಿಟಿಯು ಕೂಡ ನಿರ್ಧಾರ ಮಾಡಿ ತಿಳಿಸಿದೆ. ನನ್ನ ಪೊಲಿಟಿಕಲ್ ಬ್ಯೂರೋಯಿಂದ ನನ್ನ ಸಹೋದ್ಯೋಗಿ ಸುಖೇಶ್ ಈಗ ನನ್ನೊಂದಿಗೆ ನೇರ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ. ಸುಖೇಶ್, ಹಲವು ಲೆಕ್ಕಾಚಾರಗಳು ಈಗ ಸಚಿವರನ್ನ ಅಖಾಡಕ್ಕಿಳಿಸೋ ಲೆಕ್ಕಾಚಾರಗಳು ಏನು, ಯಾವ ರೀತಿಯಾಗಿ ವಿಶ್ಲೇಷಣೆ ಮಾಡಬಹುದು ಸುಖೇಶ್? ಅರುಣ್, ಪ್ರಮುಖವಾಗಿ ಸಚಿವರನ್ನ ಅಖಾಡಕ್ಕಿಳಿಸೋಕೆ ಸಂಬಂಧಪಟ್ಟಂತೆ ಮೊದಲಿಂದಲೂ ಕೂಡ ನಡೀತಾ ಇತ್ತು. ಯಾಕಂದ್ರೆ ಈ ಬಾರಿ 20ಕ್ಕೂ ಹೆಚ್ಚು ಸ್ಥಾನಗಳನ್ನ ಕಾಂಗ್ರೆಸ್ ಗೆಲ್ಲಬೇಕು. ಅದಕ್ಕೆ ಯಾರು ಸೂಕ್ತ ಅಭ್ಯರ್ಥಿ ಅಂತ ಸ್ಥಳೀಯವಾಗಿ ಜಿಲ್ಲಾ ಮಟ್ಟದಲ್ಲಿ ನಿರ್ಧಾರವಾಗುತ್ತೋ, ಮುಲಾಜಿಲ್ಲದೆ ಅವ್ರನ್ನ ಅಖಾಡಕ್ಕೆ ಇಳಿಸ್ತೀವಿ ಅನ್ನುವಂಥ ತೀರ್ಮಾನವನ್ನು ಮಾಡ್ತೀವಿ ಅನ್ನುವಂಥದ್ದನ್ನ ಮೊದಲಿಂದಲೂ ಕೂಡ ಕಾಂಗ್ರೆಸ್ ನಾಯಕರುಗಳು ಹೇಳ್ಕೊಂಡು ಬಂದಿದ್ರು. ಅದೇ ರೀತಿಯಲ್ಲಿ ಸಚಿವರುಗಳ ಸ್ಪರ್ಧೆ ವಿಚಾರದಲ್ಲಿ ಸಾಕಷ್ಟು ಚರ್ಚೆ ಕೂಡ ನಡೆದಿತ್ತು. ಈಗ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸುಮಾರು 7-8 ಸಚಿವರುಗಳ ಹೆಸರುಗಳು ಕೂಡ ಚರ್ಚೆ ಆಗಿದೆ. ಅಂದ್ರೆ ಅಲ್ಲಿ ಬೇರೆ ಅಭ್ಯರ್ಥಿಗಳು ಇಲ್ಲ ಅಂತಲ್ಲ, ಅಥವಾ ಸಚಿವರ ಸ್ಪರ್ಧೆ ಅಂತಿಮ ಅಂತನೂ ಅಲ್ಲ, ಬೇರೆ ಅಭ್ಯರ್ಥಿಗಳ ಜೊತೆಗೆ ಸಚಿವರ ಹೆಸರು ಕೂಡ ಅಷ್ಟೇ ಪ್ರಭಾವಿಯಾಗಿರುವಂತ ಇದೆ ಆ ಒಂದು ಲೋಕಸಭಾ ಕ್ಷೇತ್ರದಲ್ಲಿ ಅನ್ನುವ ಕಾರಣಕ್ಕೆ ಈ ಸಚಿವರುಗಳ ಹೆಸರನ್ನ ಶಿಫಾರಸು ಮಾಡಲಿಕ್ಕೆ ತೀರ್ಮಾನ ಮಾಡಿದೆ ಅನ್ನುವಂಥದ್ದು. ಹೀಗೆ ಶಿಫಾರಸು ಮಾಡುವ ಮೂಲಕವಾಗಿ ಹೈಕಮಾಂಡ್ ಮಟ್ಟದಲ್ಲಿ AICC ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಸಾಧಕ ಬಾಧಕಗಳನ್ನು ನೋಡಿ ಸಚಿವರೇ ಅನಿವಾರ್ಯನಾ ಅಥವಾ ಸಚಿವರ ಬದಲಿಗೆ ಇರುವಂತಹ ಹೆಸರು ಆಗಬಹುದಾ ಅನ್ನೋದು ಅಷ್ಟರೊಳಗಡೆ ಆಗಿ 2 ಸರ್ವೆ ನಡೆಯುತ್ತೆ KPCC ಮತ್ತು AICC ಇಂದ. ಅಕಸ್ಮಾತ್ ಆ ಸರ್ವೆಯಲ್ಲಿ ಸಚಿವರಿಗಿಂತ ಆಕಾಂಕ್ಷೆ ಇರುವಂತಹ ಅಭ್ಯರ್ಥಿಯೇ ಪ್ರಬಲ, ಅವರೇ ಗೆಲ್ಲಲಿಕ್ಕೆ ಅವಕಾಶ ಇದೆ ಅನ್ನುವಂತಹ ಸೂಚನೆಗಳೇನಾದ್ರು ಸಿಕ್ಕಿದ್ರೆ ಕಡೆಗಳಿಗೆ ಸಚಿವರು ಡ್ರಾಪು ಆಗ್ಬಹುದು ಅಥವಾ ಕಂಟಿನ್ಯೂ ಕೂಡ ಆಗ್ಬಹುದು. ಆದರೆ ಇಷ್ಟು ಸಚಿವರುಗಳಿಗಂತೂ ರೇಸ್ನಲ್ಲಿ ಹೆಸರು ಇದೆ, AICC ಮಟ್ಟಕ್ಕೂ ಕೂಡ ಹೆಸರು ಹೋಗಿದೆ ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಅರುಣ್, ಓಕೆ ಸುಖೇಶ್, ಹಾಗೆ ಸಂಪರ್ಕದಲ್ಲಿರಿ. ಸೊ ರಾಜ್ಯ ಕಾಂಗ್ರೆಸ್ನಲ್ಲಿ ಈಗ ಅಭ್ಯರ್ಥಿ ಆಯ್ಕೆಗೆ ಕಸರತ್ತು ತುಂಬ ಜೋರಾಗಿ ನಡೀತಾ ಇದೆ. ಸೊ ಈಗಾಗಲೇ ನಿಮಗೆ ಹೆಸರುಗಳನ್ನು ಯಾರ್ಯಾರು ಸಚಿವರು ಸ್ಪರ್ಧೆ ಮಾಡೋಕ್ಕೆ ಸ್ಕ್ರೀನಿಂಗ್ ಕಮಿಟಿಯಲ್ಲಿ ಲೆಕ್ಕಾಚಾರಗಳನ್ನು ಹಾಕ್ಕೊಂಡಿದ್ದಾರೆ ಅಂತ ತೋರಿಸ್ತಾ ಇದ್ವಿ.